ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ಟಾಪಿಕ್ಸ್ ಏನಿದೆ ಅಂತ ನಿಮಗೆ ಗೊತ್ತೇ ಇದೆ, ತಮ್ಲೈನಲ್ಲೆಲ್ಲ ಹಾಕಿದ್ದೀನಿ. ಸೊ ಬೇಸಿಕ್ ನೀಡ್ಸ್, ಫಸ್ಟು ಬೇಸಿಕ್ ಟಿಪ್ಸ್. ಯೂಟ್ಯೂಬರ್ಸ್ ಆಗಬೇಕು ಅಂದರೆ ಬೇಸಿಕ್ಕಾಗಿ ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂತಂದರೆ, ಯಾವುದು ನಾನೀಗ ಹೇಳ್ತೀನಲ್ಲ ಅದನ್ನೆಲ್ಲ ನಿಜ ಫಾಲೋ ಮಾಡೋದ್ರಿಂದ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇದನ್ನು ಯಾವುದೂ ನಾವು ಸರಿಯಾಗಿ ಮಾಡಲಿಕ್ಕೆ ನಾನು ಸಫರ್ ಪಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಹತ್ರ ಸ್ವಲ್ಪ ಟಿಪ್ಸ್ನ ಹೇಳ್ಕೊಬೋದು. ಹಾಗೂ ಹೊಸ ಯೂಟ್ಯೂಬರ್ಸ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ತುಂಬ ಜನ ಸಫರ್ ಪಡ್ತಾ ಇದ್ದಾರೆ. ತುಂಬ ಜನ ಯೂಟ್ಯೂಬ್ ಓಪನ್ ಮಾಡಿಬಿಟ್ಬಿಟ್ಟು ನಾವು ವೀಡಿಯೋಸ್ಗಳು ಹಾಕ್ಬಿಡ್ಬೋದು, ಲೈಕ್ಸ್ ಬಂದುಬಿಡುತ್ತೆ, ಕಮೆಂಟ್ಸ್ ಬಂದುಬಿಡುತ್ತೆ, ಸಬ್ಸ್ಕ್ರೈಬರ್ಸ್ ಅಂತೂ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ, ದುಡ್ಡು ಮಾಡಿಬಿಡ್ಬೋದು ಅಂತ ಮೈಂಡಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಎಷ್ಟೊಂದು ಜನ ಬಂದಿರ್ತಾರೆ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ, ಮಾಡ್ತಾರೆ, ಅದರಲ್ಲಿ ವ್ಯೂಸ್ ಆಗೋದಿಲ್ಲ, ಸಬ್ಸ್ಕ್ರೈಬರ್ಸು ಆಗೋದಿಲ್ಲ, ತುಂಬ ಸಫರ್ ಪಟ್ಟು ಇದೆಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ. ಹಾಗೂ ಇದೆಲ್ಲ ನಮಗೆಲ್ಲ ಯಾಕೆ ಬೇಕಪ್ಪ ಈ ಯೂಟ್ಯೂಬ್ ಚಾನಲ್ಗಳು, ಆಗೋದಿಲ್ಲ, ಕೆಲವರು ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ, ವ್ಯೂಸು ಆಗೋದಿಲ್ಲ, ಯಾಕೆ ನಮಗೆ ಇವೆಲ್ಲ ಸಫರು ಮಾಡೋ ಇಷ್ಟನೂ ಇರುತ್ತೆ, ಆದರೆ ಮಾಡೋದಕ್ಕೆ ಧೈರ್ಯನೂ ಮಾಡಿರಲ್ಲ. ಅಂಥವ್ರಿಗೂ ಈ ಟಿಪ್ಸ್ನು ಯೂಸ್ ಆಗುತ್ತೆ. ಏನಪ್ಪ ಅಂದರೆ ಫಸ್ಟ್ನೇ ಟಿಪ್ಸ್ ಏನಂತಂದರೆ, ನಾವು ಯೂಟ್ಯೂಬರ್ಸ್ ಆಗಬೇಕು ಅಂತಂದರೆ ಬೇರೆ ಒಂದು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಟ್ಟು ಯೂಟ್ಯೂಬರ್ಸ್ ಮಾಡಿದ್ದಾರೆ, ಎಷ್ಟೊಂದು ಜನ ಮಾಡಿದ್ದಾರೆ. ಹೇಗೆ ಯೂಟ್ಯೂಬ್ಸ್ಗಳನ್ನ ಮಾಡ್ಕೋಬೇಕು ಹೇಗೆ ಅಂತ ಹೇಳಿದ್ರೆ, ಒಂದು 10-15 ಯೂಟ್ಯೂಬರ್ಸ್ ಮಾಡಿರೋದನ್ನ ನಾವು ಕೂಲಾಗಿ ಕುತ್ಕೊಂಡು ನೋಡಬೇಕು. ಹೇಗೆ ಚಾನಲ್ ಮಾಡಬೇಕು, ಎಂಥ ಕಂಟೆಂಟ್ಸ್ ತೊಗೊಬೇಕು ಅಂತ ಎಲ್ಲ ಚೆನ್ನಾಗಿರೋ ಒಳ್ಳೆ ಟೆಕ್ನೋರು ಇದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ನಾನು ಅಷ್ಟೇ ತುಂಬ ನೋಡಿದ್ದೀನಿ. ಲಕ್ಕಿ ಲಿಕೇಶ್ ಅವ್ರದ್ದು ಮತ್ತು ಮಧ್ಯಮ ಕುಟುಂಬ ಅವ್ರದ್ದಿಂದ ಸಹ ನಾನು ತುಂಬ ಕಲ್ತಿದ್ದೀನಿ. ಹಾಗಾಗಿ ಫಸ್ಟು ನಾವು ಒಂದು 10-15 ಚಾನಲ್ ನೋಡೋಣ. ನಮ್ಗೆ ನೋಡೋದ್ರಿಂದ ಏನು ಇದಿಲ್ವಲ್ಲ, ನೋಡಿ ಅವ್ರು ಹೇಗೆ ಮಾಡ್ತಾರೆ ಅಂತ ನಾವು ಫಸ್ಟು ನೀಟಾಗಿ ನೋಡ್ಕೊಬೇಕು. ಆ್ಯಂಡ್ ಎರಡನೇದು ಅಂದರೆ ತುಂಬ ಯೂಸ್ಫುಲ್ ಅಂತಂದರೆ ಒಳ್ಳೆ ಫೋನು ಅಂತಂದರೆ ಇರುವಂಥ ಥರ ಆ್ಯಪಲ್ ಫೋನ್ ಆಗಲಿ ಎಂಥ ಫೋನ್ ಆಗಲಿ ಇರುತ್ತೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಇರೋರಿಗೆ ಚಿಕ್ಕ ಆಸೆ ಇರೋರಿಗೆಲ್ಲ ದಿಢೀರಂತಹ 15,000 20,000 ಗಟ್ಟಲೆ ಫೋನ್ ತಗೊಂಡು ಮಾಡೋಕ್ಕಾಗಲ್ಲ. ಏನಪ್ಪ ಅಂದರೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ, ಕ್ಲಾರಿಟಿ ಇರೋ ಮೊಬೈಲ್ ಕಮ್ಮಿ ರೇಟಿಗೆ ಸಿಗುತ್ತೆ. ಅಂಥ ಕ್ಲಾರಿಟಿ ಇರೋ ಮೊಬೈಲ್ನ ನಾವು ಫಸ್ಟ್ ತೊಗೋಬೇಕು. ಹಂಗಂತ ಹೇಳಿ ಸಾಲ ಮಾಡಿ ತೊಗೊಳ್ಳೋ ಅಂಥದ್ದಲ್ಲ. ನಮ್ಮ ಬಜೆಟಿಗೆ ಹೇಗಿರೋದು ಒಳ್ಳೆ ಕ್ಲಾರಿಟಿ ಇರೋಂಥ ಮೊಬೈಲ್ ಫಸ್ಟು ನಾವು ತೊಗೊಬೇಕು. ಯಾಕೆಂದರೆ ಅದೇ ಅಲ್ವಾ, ಅದರಿಂದನೇ ಮುಂದೆ ನಾವೇನೇ ವೀಡಿಯೋಸ್ ಆಗಲಿ ಮಾಡೋದಕ್ಕಾಗೋದು. ಅದೇ ಕ್ಲಾರಿಟಿ ಇಲ್ಲ ಅಂತಂದರೆ ನಮಗೆ ತುಂಬ ಸಫರ್ ಪಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಮೂರನೇ ಟಿಪ್ಸ್ ಏನಂತಂದರೆ, ನಾವು ಒಳ್ಳೆ ಕಂಟೆಂಟ್ಸ್ನ ನಾವೀಗ ಕುಕ್ಕಿಂಗಲ್ಲಿ ಚೆನ್ನಾಗಿದ್ದೀವಾ, ಓಕೆ, ಕುಕ್ಕಿಂಗ್ ವ್ಲಾಗ್ಸೇ ಕಂಟಿನ್ಯೂಗಿ ಆಗ್ತಾ ಇರಬೇಕು. ಆ್ಯಂಡ್ ಅದರ್ವೈಸ್ ಬ್ಯೂಟಿಷಿಯನ್ಸ್ ಟಿಪ್ಸ್ ಹೇಳೋರು, ಹಾಗೂ ಫುಲ್ಲು ಏನಾದರೂ ಈಗ ಫುಲ್ಲು ಆಯುರ್ವೇದಿಕ್ ಅದ್ರ ಬಗ್ಗೆ ಟಿಪ್ಸ್ ಹೇಳೋರು, ಬ್ಯೂಟಿ ಬಗ್ಗೆ ಹೇಳೋರು ಆಗಲಿ, ಒಳ್ಳೆ ರಂಗೋಲಿ ಹಾಕೋರು, ಮತ್ತು ಒಳ್ಳೆ ಚಿತ್ರ ಬಿಡಿಸೋರು, ಒಳ್ಳೆ ಕತೆ ಹೇಳೋರು ಎಷ್ಟೊಂದು ಜನ ಇದ್ದೇ ಇರ್ತಾರೆ. ಸೊ ಅವರೆಲ್ಲ ಮಾಡ್ಬೋದು. ತುಂಬ ಇದಿದೆ, ಯೂಸ್ಫುಲ್ ಆಗುತ್ತೆ. ಅದೆಲ್ಲ ಒಳ್ಳೆ ಕಂಟೆಂಟ್ಸ್ನ ನಾವು ಫಸ್ಟು ಹುಡುಕಬೇಕು. ಆಮೇಲೆ ಇನ್ನೊಂದು ಒಳ್ಳೆ ನೇಮ್, ನಮ್ಮ ಯೂಟ್ಯೂಬಿಗೆ ಏನು ಬೇಕು, ಒಳ್ಳೆ ನೇಮ್. ಆ ನೇಮ್ನ ಫಸ್ಟು ಹುಡುಕಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಫಸ್ಟು ನೀಟಾಗಿ ಚಾನಲ್ನ ಹೇಗೆಲ್ಲ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಟೆಕ್ನೋರೆಲ್ಲ ಈಗ ನೋಡಿದ್ದಾರೆ. ನೀಟಾಗಿ ಚಾನಲ್ನ ಇದು ಮಾಡ್ಕೊಂಡು ನಾವು ಒಳ್ಳೆ ಕಂಟೆಂಟ್ಸ್ನ ವೀಡಿಯೋಸ್ನ ಹಾಕ್ತಾ ಇರಬೇಕು. ಒಂದು ದಿನ ಹಾಕಿ, ಒಂದು ವಾರ ಬಿಟ್ಟು ಇನ್ನೊಂದು ಹಾಕಿ, ಇನ್ನೊಂದು 2 ವಾರನೋ ಒಂದು ತಿಂಗಳು ಬಿಟ್ಟು ಹಾಕಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ನಾನು ಸಫರ್ ಪಟ್ಟಿದ್ದೀನಿ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಅಷ್ಟೇ 1-2 ಕಂಟಿನ್ಯೂಸ್ ಆಗಿ ಹಾಕ್ತೆ, ಒಂದು 3 ತಿಂಗಳೇನೋ ಹಾಕ್ತೆ. ಆಮೇಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಇಲ್ಲ, ಇದನ್ನಂತೂ ನನಗೆ ಆಗೋದಿಲ್ಲ ಅಂತ ನಾನು 2-3 ವರ್ಷ ಬಿಟ್ಟೆ. ಸೊ ನಾನು ನಿಜವಾಗ್ಲೂ ಅಲ್ಲಿಂದ ನಾನು ಕಂಟಿನ್ಯೂ ಮಾಡಿದರೆ ಇಷ್ಟೊತ್ತಿಗೆ ಇನ್ನೂ ತುಂಬ ಸಕ್ಸಸ್ ಕಾಣ್ಬೋದಿತ್ತು. ಬಟ್ ನಾನು ಬಿಟ್ಟಿದ್ದೆ ನನ್ನಿಂದ ಚಾನಲ್ ಗ್ರೋ ಆಗಲಿಕ್ಕೆ ಕಾರಣ ಆಗಿತ್ತು, ಆಗಲಿಲ್ಲ ವೀಡಿಯೋಸ್ಗಳು ಹಾಕ್ತೇ ಇರೋದು. ಸೊ ಆ ಮಿಸ್ಟೇಕ್ ಅಂತೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಏನೋ 2 ದಿನ ಗ್ಯಾಪ್ ಇದ್ರೂ ಪರವಾಗಿಲ್ಲ, 3 ದಿನ ಗ್ಯಾಪ್ ಆದರೂ ಪರವಾಗಿಲ್ಲ, ಅದು ತುಂಬ ಲೆಂತಿಯಾಗಿ ಗ್ಯಾಪ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋಸ್ಗಳನ್ನ ಹಾಕ್ತಾನೇ ಇರಿ. ಹಾಕ್ದಷ್ಟು ನೀವು
ಏನೋ ಇವತ್ತಾಗಲಿ ನಾಳೆ ಆಗಲಿ ಅನ್ನೋದು 1 ತಿಂಗಳಾಗಲಿಲ್ಲ 2 ತಿಂಗಳು ಆಮೇಲೆ ಆಗೇ ಆಗುತ್ತೆ. ಯಾಕಂದರೆ ಎಲ್ಲರೂ ಹಿಂಗೆ ಸಕ್ಸಸ್ ಕಂಡಿರೋದು. ಸೊ ನಾವು ಒಳ್ಳೆ ಕಂಟೆಂಟ್ಸು, ಒಳ್ಳೆ ರೀತಿ ವೀಡಿಯೋಸ್ ಆಗಲಿ ನಾವು ಹಾಕ್ತಾ ಅಂದರೆ ನಿಜವಾಗ್ಲೂ ವ್ಯೂಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸು ಆಗೇ ಆಗ್ತಾರೆ. ನಾವು ಇಷ್ಟು ಬೇಸಿಕ್ ನೀಡ್ಸ್ನ ಫಾಲೋ ಮಾಡಲೇಬೇಕು. ಇಷ್ಟು ಮಾಡಿದ್ವಿ ಅಂದರೆ ಆಮೇಲೆ ನಮಗೆ ಕಂಟಿನ್ಯೂಸ್ ಆಗಿ ನಾವು ಗೊತ್ತೇ ಆಗುತ್ತೆ. ನಾವು ಈ ಸಮುದ್ರದೊಳಗೆ ಇಳಿದು ಈಜು ಬರೋ ತನಕ ಅಷ್ಟೇ, ಈಜು ಬಂದಮೇಲೆ ಆರಾಮಾಗಿ ಈಜ್ಕೊಂಡು ಹೋಗ್ಬಿಡ್ಬೋದಲ್ಲ, ಆ ರೀತಿಯಾಗಿ ಇದು ಯೂಟ್ಯೂಬ್ ಅನ್ನೋದು. ಸೊ ಇಷ್ಟು ಬೇಸಿಕ್ ನೀಡ್ಸ್ ಟಿಪ್ಸ್ನ ಫಾಲೋ ಮಾಡಿ. ಯಾಕೆಂದರೆ ನಾನು ಸಫರ್ ಪಟ್ಟಿದ್ದೀನಿ ಇದೆಲ್ಲನೂ. ಹಾಗಾಗಿ ಇದನ್ನೆಲ್ಲ ನೀವು ತಿಳ್ಕೊಂಡು ಬಂತಂದರೆ ನೀವು ಒಳ್ಳೆ ಯೂಟ್ಯೂಬರ್ಸ್ ಆಗ್ಬೋದು, ಒಳ್ಳೆ ಸಕ್ಸಸ್ ಕಾಣ್ಬೋದು. ಇದರಿಂದ ನೀವು ಸಫರ್ ಪಡೋದು ತಪ್ಪುತ್ತೆ. ಏನೇ ಆಗಲಿ ವೀಡಿಯೋಸ್ ಮಾತ್ರ ಹಾಕೋದನ್ನ ನಿಲ್ಸೋಕೆ ಹೋಗಬೇಡಿ. ಒಂದಾದ್ಮೇಲೆ ಒಂದು ವೀಡಿಯೋಸ್ನ ಹಾಕ್ತಾನೇ ಇರಿ. ಸಕ್ಸಸ್ ಕಾಣೋದಂತೂ ನಿಜ. ಆ್ಯಂಡ್ ಥ್ಯಾಂಕ್ ಯು. ನನ್ನ ಅನುಭವ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇ. ಏಕೆಂದರೆ ಈ ತಪ್ಪುಗಳನ್ನ ಯಾರು ಮಾಡೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ಒಳ್ಳೆ ಸಕ್ಸಸ್ ಕಾಣ್ತೀರಾ. ಆ್ಯಂಡ್ ಧೈರ್ಯ ಮಾಡಿ, ಯೂಟ್ಯೂಬರ್ ಮಾಡಬೇಕು ಅನ್ನೋರು ಮಾಡಿ. ಯಾಕಂದರೆ ಇದು ಎಲ್ಲರಿಗೂ ಅವಕಾಶ ಇದೆ. ಅವ್ರು ಮಾಡ್ತಿದ್ದಾರೆ ಅಂತ ನಾವು ಮಾಡಬಾರ್ದು ಅಂತ ಆ ರೀತಿ ಏನೂ ಇಲ್ಲ. ಎಲ್ಲರಿಗೂ ಅವಕಾಶನೇ ಇದೆ. ಎಲ್ಲರೂ ಯೂಸ್ ಮಾಡ್ಕೊಳ್ಳೋಣ. ಒಳ್ಳೊಳ್ಳೆ ಇರ್ತಾರೆ, ಕಲೆ ಇರೋರು, ಗೊತ್ತಿರೋರು ಇರ್ತಾರೆ, ಟ್ಯಾಲೆಂಟ್ ಇರೋ ಪರ್ಸನ್ಸ್ಗಳು ಇದ್ದೇ ಇರ್ತಾರೆ. ಸೊ ಬನ್ನಿ, ಈ ರೀತಿ ವ್ಲಾಗ್ಸ್ಗಳನ್ನು ಮಾಡಿ ನೀವು ಅರ್ನ್ ಮಾಡಿ. ಈಗ ಎಷ್ಟು ಜನ ಅರ್ನ್ ಮಾಡ್ತಿದ್ದಾರೆ. ಮನೆಯಲ್ಲೇ ಇರೋ ಈಗ ಮಹಿಳೆಯರಂತೂ ನಮಗೆ ಹೊರಗಡೆನೂ ಕೆಲಸ ಹೋಗೋಕ್ಕೆ ಬಿಡಲ್ಲ. ಇಲ್ಲಿ ಮನೆಯಲ್ಲಿ ಬರೀ ಮಕ್ಕಳು, ಪಾತ್ರೆ, ಕಸ ಅನ್ನೋ ಇಷ್ಟೇ ಇರ್ತಾರೆ. ಅಂಥ ಹೆಣ್ಮಕ್ಳು ಅಷ್ಟೇ. ನಿಜವಾಗ್ಲೂ ಎಂತೆಂಥ ಹೆಣ್ಮಕ್ಳೆಲ್ಲ ಯೂಟ್ಯೂಬರ್ಸ್ಗೆ ಬಂದಿದ್ದಾರೆ ಗೊತ್ತಾ, ಸಕ್ಸಸ್ ಕಂಡಿದ್ದಾರೆ. ನೀವು ಬನ್ನಿ, ಸಕ್ಸಸ್ ಕಾಣಬೇಕು ಅಂತಿದ್ದವರು, ಯೂಟ್ಯೂಬರ್ಸ್ ಮಾಡೋ ಒಂದು ಕಾನ್ಫಿಡೆನ್ಸ್ ಇರೋರು ಬನ್ನಿ. ತುಂಬ ಒಳ್ಳೆ ಸಕ್ಸಸ್ ಕಾಣ್ಬೋದು. ಆ್ಯಂಡ್ ಅರ್ನು ಸಹ ಮಾಡ್ಬೋದು. ಸೊ ಯಾರಾದರೂ ಹೊಸಬ್ರು ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರ ವೀಡಿಯೋಸ್ಗಳು ಇನ್ನೂ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು.